ಪ್ರೈಸ್ ಲಾರ್ಡ್, ಗುಡ್ ಮಾರ್ನಿಂಗ್. ಕರ್ತನು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯವನ್ನು ಹೇಳ್ತೇನೆ. ಕರ್ತನು ಒಳ್ಳೆಯವರು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಕರ್ತನು ಒಬ್ಬನನ್ನ ಆರಿಸಿಕೊಳ್ಳುವುದಾದರೆ ಅವನ ಕುರಿತಾಗಿ ಅನೇಕ ಯೋಜನೆಗಳನ್ನು ಇಟ್ಟು ಅವನ ಮುಖಾಂತರವಾಗಿ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳೋದ ಕುರಿತಾಗಿ ನಾವು ಚೆನ್ನಾಗಿ ಅರಿತವರಾಗಿರಬೇಕು. ಯಾಕಂದ್ರೆ ಒಬ್ಬನನ್ನ ಕರ್ತನು ತಿಪ್ಪೆಯಿಂದ ಎತ್ತಿ ಉಪ್ಪರಿಗೆ ಮೇಲೆ ಕುಳ್ಳಿರಿಸಿದ ಮೇಲೆ, ಆತನನ್ನ ರಕ್ಷಣೆಯ ಅನುಭವಕ್ಕೆ ತಂದ ಮೇಲೆ, ಅವನನ್ನ ಕರ್ತನ ಪ್ರೀತಿಯಲ್ಲಿ ತುಂಬಿದ ಮೇಲೆ, ಆತನ ಪ್ರಸನ್ನತೆಯವರನ್ನ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಆತನು ಎಂದಿಗೂ ಕೂಡ ಅವಮಾನ ಪಡಿಸಲಿಕ್ಕೆ ಬಿಡುವುದೇ ಇಲ್ಲ. ಸೆರೆಮನೆಯಲ್ಲಿ ಬಿದ್ದರೂ ಸರ್ವಾಧಿಕಾರಿಯಾಗಿ ಮಾಡುವ ಕರ್ತನು, ಇರುವಂತಹ ಸ್ಥಳದಲ್ಲಿಯೇ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಕರ್ತನು. ಯೋಸೇಫನ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಲ್ವಾ. ಇವತ್ತು ನಿಮಗೆ ಅನೇಕ ಪ್ರಶ್ನೆಗಳು ಕಾಡ್ತಾ ಇರಬಹುದು. ನನ್ನನ್ನು ಯಾರು ಗುರುತಿಸುತ್ತಾ ಇಲ್ಲ, ನನ್ನ ಕುರಿತಾಗಿ ಯಾರು ಗಮನಿಸುವುದಿಲ್ಲ ಅಂತ ಹೇಳ್ತಾರೆ. ನನ್ನ ಮೇಲೆ ಏನೋ ಒಂದು ಚುಚ್ಚು ಮಾತಾಗಿ ಮಾತನಾಡಿ ನನ್ನನ್ನು ಅವಮಾನ ಪಡಿಸ್ತಾರೆ, ನಿಂದಿಸ್ತಾರೆ, ವೇದನೆ ಪಡಿಸ್ತಾರೆ, ಕೀಳಾಗಿ ನೋಡುತ್ತಾರೆ. ಇದೆಲ್ಲ ನಿಮ್ಮ ಆಲೋಚನೆಯಲ್ಲಿ ಕಾಡಲ್ಪಟ್ಟು ನೀವು ಯೋಚನೆ ಮಾಡಿ ಅದರ ಕುರಿತಾಗಿ ಚಿಂತೆ ಉಳ್ಳವರಾಗಿ ಕಾಣಲ್ಪಡ್ತಾ ಇರ್ಬೋದು. ಕರ್ತನು ಇವತ್ತು ಯೋಸೇಫನ ಕುರಿತಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇರೋದ್ರಿಂದ ಒಂದು ಸುಂದರದ ವಾಕ್ಯ ನಿಮ್ಮ ಮುಂದೆ ಇಡೋಕೆ ನಾನು ಬಯಸ್ತೇನೆ. ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ 37, 38, 39ನೇ ವಾಕ್ಯ. ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ, ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ನೋಡ್ರಿ, ಇಷ್ಟು ಸುಂದರವಾಗಿ ದೇವರ ವಾಕ್ಯ ಹೇಳ್ತದೆ. ಅನಂತರವಾಗಿ ಅವನನ್ನು ಅಧಿಕಾರಿಯಾಗಿ ದೇವರು ನೇಮಿಸಿರುವುದಾಗಿ ಸತ್ಯವೇದ ಹೇಳ್ತದೆ. ಹೌದು, ದೇವಚನಗಳು ಇವತ್ತು ಗಮನಿಸಿ ನೋಡ್ರಿ, ನೀವಿರುವಂತಹ ಸ್ಥಳದಲ್ಲಿ ಕರ್ತನು ನಿಮ್ಮೊಂದಿಗೆ ಇರುವುದನ್ನ, ದೇವರಾತನು ನಿಮ್ಮ ಜೊತೆಯಲ್ಲಿ ನಡೆಸಲ್ಪಡುವುದನ್ನ, ಕರ್ತನು ನಿಮ್ಮನ್ನು ಉಪಯೋಗಿಸುತ್ತಾ ಇರುವುದನ್ನ ಇತರರು ಅರ್ಥ ಮಾಡಿಕೊಳ್ಳುವ ಹಾಗೆ ನೀವು ನಡೆದುಕೊಳ್ಳಬೇಕು. ಕುಗ್ಗಿ ಹೋಗಬೇಡ್ರಿ. ತಳ್ಳಲ್ಪಟ್ಟವರಾದ ಪರಿಸ್ಥಿತಿ ಬರುವಾಗ ನೀವು ಸೋತು ಹೋಗಬೇಡ್ರಿ, ನಿರಾಶೆಗೆ ಒಳಗಾಗಬೇಡ್ರಿ. ಕರ್ತ ನಿಮ್ಮನ್ನ ಮೇಲೆತ್ತಿ ನಡೆಸಲಿಕ್ಕೆ ಶಕ್ತನಾಗಿರುವುದರಿಂದ ಆತನ ಪ್ರಸನ್ನತೆಯಲ್ಲಿ ಕಾಣಲ್ಪಡ್ರಿ. ಕರ್ತನ ಆತ್ಮನು ನಮ್ಮ ಜೊತೆಯಲ್ಲಿದ್ದಾರೆ, ಆತ ನನ್ನ ಜೊತೆಯಲ್ಲಿ ಇರುವುದರಿಂದ ನಾನು ತಲೆ ತಗ್ಗಲಿಕ್ಕೆ ಬಿಡಲ್ಲ, ನನ್ನ ಮೂಲಕವಾಗಿ ಇತರರಿಗೆ ಆಶೀರ್ವಾದವಾಗಿ ಕರ್ತನ ನೀಡ್ತಾರೆ ಎಂಬುದಾಗಿ ಹೇಳಿ ದೃಢವಾಗಿದ್ದು ನೋಡ್ರಿ. ಇತರರು ನಿಮ್ಮಲ್ಲಿ ಕರ್ತನ ಆತ್ಮವು ಉಂಟು, ಕರ್ತನು ನಿಮ್ಮ ಜೊತೆಯಲ್ಲಿದ್ದಾರೆ, ಯೇಸು ನಿಮ್ಮನ್ನ ನಡೆಸ್ತಾ ಇದ್ದಾರೆ, ಇವರು ನಂಬಿರುವಂತಹ ದೇವರು ಇವರ ಜೊತೆಯಲ್ಲಿದ್ದು ಅದ್ಭುತಗಳನ್ನ ಮಾಡುತ್ತಾರೆ. ಇವರಲ್ಲಿ ಹೋಗಿ ನಾವು ವಿಷಯಗಳನ್ನ ಹೇಳಿಕೊಟ್ರೆ ನಮಗಾಗಿ ಇವರು ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಹೇಳಿ ನಿಮ್ಮನ್ನ ನೋಡಿ ಅನೇಕರು ಬರುವ ಹಾಗೆ ನಿಮ್ಮಲ್ಲಿರುವಂತಹ ಪ್ರಸನ್ನತೆ ಸೆಳೆಯಲ್ಪಡುತ್ತದೆ. ಅದರಿಂದ ನೀವಿರುವಂತಹ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕರ್ತನನ್ನು ಬಿಟ್ಟುಕೊಡ್ಬೇಡ್ರಿ. ವೈರಾಗ್ಯವಾಗಿ ಕರ್ತನಿಗಾಗಿ ನಿಲ್ರಿ. ಆ ವೈರಾಗ್ಯ ಅನೇಕರನ್ನ ಕ್ರಿಸ್ತನ ಕಡೆಗೆ ತರಲಿಕ್ಕೆ ಸಹಾಯಕವಾಗಿರ್ತದೆ. ಮನುಷ್ಯರು ಹೇಳುವ ಮಾತುಗಳನ್ನ ತಲೆಗೆ ಹಚ್ಕೊಂಡು ಸೋತೋಗ್ಬೇಡ್ರಿ, ನಿರಾಶರಾಗಬೇಡ್ರಿ. ಕರ್ತನು ನೀವಿರುವಂತಹ ಪಟ್ಟಣದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಕರ್ತನಾಗಿದ್ದು ನಿಮ್ಮ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.